ಏನು ಗೊತ್ತಾ, ಒಂದೂರಲ್ಲಿ ಒಂದು ಆನೆ ಇರುತ್ತಂತೆ, ಮತ್ತು ಒಂದು ನಾಯಿ ಇರುತ್ತಂತೆ. ನಾಯಿ ಮತ್ತು ಆನೆ ಎರಡು ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಆಯಿತಾ. ಆನೆ ಹೊಟ್ಟೆ ಒಳಗಡೆನೂ ಪಾಪು ಇರುತ್ತಂತ, ನಾಯಿ ಹೊಟ್ಟೆ ಒಳಗಡೆನೂ ಪಾಪು ಇರುತ್ತೆ. ಓಕೆನಾ. ಆಗ ಈಗ ನಾಯಿಗಳಿಗೆಲ್ಲ ಬೇಗ ಮಕ್ಕಳಾಗ್ಬಿಡುತ್ತೆ. ಹಂಗಾಗಿ 3 ತಿಂಗಳಾದಮೇಲೆ ನಾಯಿಗೆ ಪಾಪು ಆಯ್ತಂತೆ. ಅದು 6 ನಾಯಿ ಮರಿಗೆ ಪಾಪು ಜನ್ಮ ಕೊಡ್ತಂತೆ. ಓಕೆನಾ. ಆನೆ ಇನ್ನೂ ಪಾಪುನ ಆನೆ ಹೊಟ್ಟೆ ಒಳಗಡೆಯಿಂದ ಪಾಪು ಬರಲಿಲ್ಲ ಇನ್ನೂ, ಆಯಿತಾ. ಸೊ ಮತ್ತೆ 3 ತಿಂಗಳಾದಮೇಲೆ ಮತ್ತೆ 6 ನಾಯಿ ಮರಿಗೆ ಜನ್ಮ ಕೊಡ್ತಂತೆ. ಹಾಗೂ ಕೂಡ ಆನೆಗಿನ್ನೂ ಮಕ್ಕಳಾಗಲಿಲ್ಲ ಅಂತೆ. ಹೀಗೆ 6 ತಿಂಗಳಿಗೊಂದ್ಸರಿ ನಾಯಿ ಮರಿ ಕೊಡ್ತು, ಮತ್ತೆ 6 ತಿಂಗಳಿಗೆ ಮರಿ ಕೊಡ್ತು. ಹಿಂಗೆ ಆಗಿ ಇಷ್ಟೊಂದು 3 ಸರಿ ಆಯ್ತಂತ. 3 ಸರಿನೂ ನಾಯಿಗೆ ಮರಿ ಆಯ್ತಂತೆ, ಆಯಿತಾ. ಟೋಟಲಿ ಎಷ್ಟು ಆಲ್ಮೋಸ್ಟ್ 18 ನಾಯಿ ಮರಿಗೆ ನಾಯಿ ಜನ್ಮ ಕೊಡ್ತು. ಓಕೆನಾ. ಆದರೆ ಆನೆ ಮಾತ್ರ ಜನ್ಮ ಕೊಡಲಿಲ್ಲ. ಆನೆ ಹೊಟ್ಟೆ ಒಳಗಡೆ ಪಾಪುನೇ ಇತ್ತು, ಇನ್ನೂ ಆನೆ ಜನ್ಮ ಕೊಟ್ಟಿಲ್ಲ. ಆವಾಗ ನಾಯಿ ಹೋಗಿ ಕೇಳ್ತಂತೆ ಆನೆಗೆ, ಅಲ್ಲ ನಿನ್ನ ಹೊಟ್ಟೆ ಒಳಗೆ ನಿಜವಾಗೂ ಪಾಪು ಇದೆಯಾ? ಯಾಕೆಂದರೆ ನನ್ನ ಮಕ್ಕಳು ಇಷ್ಟು ದೊಡ್ಡವರಾದರು, ಆದರೂ ನಿನ್ನ ಮಗು ಇನ್ನೂ ಬರಲಿಲ್ಲ ಅಂದರೆ ಮೇ ಬಿ ನಿನ್ನ ಹೊಟ್ಟೆಯಲ್ಲಿ ಪಾಪು ಇಲ್ಲ ಅಂದ್ಬಿಟ್ಟು. ಆಗ ಆನೆ ಹೇಳ್ತಂತೆ, ನಾನು 2 ವರ್ಷಕ್ಕೊಂದ್ಸರಿ ಅಷ್ಟೇ 2 ವರ್ಷಕ್ಕಷ್ಟೇ ಜನ್ಮ ಕೊಡೋದು ನನ್ನ ಮಗುಗೆ, ಆಯಿತಾ. ಆದರೆ ನನ್ನ ಮಗು ಬಂದಾಗ ಪ್ರಪಂಚಕ್ಕೆ ಗೊತ್ತಾಗುತ್ತೆ, ಭೂಮಿಗೆ ಫೀಲ್ ಆಗುತ್ತೆ. ನನ್ನ ಮಗು ಕಾಲಿಡುತ್ತಲ್ಲ ಭೂಮಿ ಮೇಲೆ, ಆ ತೂಕ ಗೊತ್ತಾಗುತ್ತೆ ಭೂಮಿಗೆ. ಮತ್ತು ನನ್ನ ಮಗು ರೋಡಲ್ಲಿ ಹೋಗ್ತಿದ್ರೆ ಜನ ಅದನ್ನು ನಿಂತು ನೋಡ್ತಾರೆ. ಸೊ ಅಷ್ಟು ಗೌರವ ಕೊಡ್ತಾರೆ ನನ್ನ ಮಗುಗೆ. ಅದಕ್ಕೆ ಒಳ್ಳೆಯ ಥಿಂಗ್ಸ್ ಅಂದರೆ ಗ್ರೇಟ್ ಥಿಂಗ್ಸು ಬರೋದಕ್ಕೆಲ್ಲ ಟೈಮ್ ತಗೊಳುತ್ತೆ. ಸೊ ನಮ್ಮ ಹತ್ರ ಪೇಷನ್ಸ್ ಇರಬೇಕು ಅಂತ ಹೇಳುತ್ತೆ. ಓಕೆ. ಇದರ ಮಾರಲ್ ಏನಪ್ಪ ಅಂದರೆ, ಕೆಲವು ಗ್ರೇಟ್ ಥಿಂಗ್ಸ್ಗೆ ಟೈಮ್ ತಗೊಳುತ್ತೆ ಆದರೆ ಬೆಸ್ಟ್ ಥಿಂಗ್ ಹಾಗೇ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ಮಾರಲ್ ಆಫ್ ದ ಸ್ಟೋರಿ ಪೇಷನ್ಸ್ ಇರಬೇಕು. ಕೆಲವರ ಲೈಫು ಕೆಲವು ಥರ ಇರುತ್ತೆ, ಎಲ್ಲರ ಲೈಫು ಒಂದೇ ಥರ ಇರಲ್ಲ. ಸೊ ಎಲ್ಲರ ಲೈಫು ಇದೇ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಓಕೆನಾ. ಸೊ ಅದೇ ಈ ಕಥೆಯ ಮಾರಲ್. ಅರ್ಥ ಆಯಿತಾ? ವೆರಿ ಗುಡ್. ಈಗ ಪಾಚು ಆಯಿತಾ? ಗುಡ್ ನೈಟ್. ಗುಡ್ ನೈಟ್. ಆನೆಗೆ ಏನಾಗುತ್ತೆ? ಆನೆ ಒಳಗಡೆ ಪಾಪು ಇರುತ್ತಲ್ಲ, ಆ ಪಾಪು ಹುಟ್ಟೋದಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ, 2 ವರ್ಷ ಆಗುತ್ತೆ. ಓಕೆ. ಈಗ ಪಾಚುತ್ತೀಯಾ? ನಾಳೆ ಬೇರೆ ಸ್ಟೋರಿ ಹೇಳ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಲವ್ ಯು.